ನಮಗೆ ಏನು ಬಂದಿರೋ ಅನುದಾನದಲ್ಲಿ ನಮ್ಮ ಬಹುಪಾಲು ನಮ್ಮ ಉಜ್ನಿ ಪಂಚಾಯತಿ ವಿಭಾಗ ಜಿಲ್ಲಾ ಪಂಚಾಯತಿ ವಿಭಾಗಕ್ಕೆ ನಾವು ಅನುದಾನ ಇಟ್ಟಿದ್ದೇವೆ. ಅದರ ಪ್ರಕಾರವಾಗಿ ಈಗಾಗಲೇ ಸುಮಾರು ಕೆಲಸಗಳು ಪ್ರಾರಂಭಗೊಂಡಿವೆ. ಕೆಲವು ತಾಂತ್ರಿಕ ತೊಂದರೆಗಳಿಂದ ಅದು ಇದಾಗಿರೋದು. ಇವತ್ತು ಕೂಡ ತುಂಬ ಮಹತ್ವಾಕಾಂಕ್ಷೆಯಾದ ನಮ್ಮ ಉಜ್ನಿ ಸಮುದಾಯ ಆರೋಗ್ಯ ಕೇಂದ್ರ ಈಗ ಅದಕ್ಕೂ ಈಗ ಸುಮಾರು 4,70,70,000 ಜೊತೆಗೆ ಇನ್ನು 30 ಲಕ್ಷ ಅಲ್ಲಿ ಮತ್ತೆ ರಿಪೇರಿಗೆ ಕ್ವಾರ್ಟರ್ಸ್ ರಿಪೇರಿಗಳಿಗೆ ಮತ್ತೆ ಹೆಚ್ಚುವರಿ ಅನುದಾನ ಕೂಡ ಬಂದಿದೆ. ಅದೀಗ ಟೆಂಡರ್ ಆಗಿದೆ. ಅದರ ಜೊತೆಗೆ ಏನು ಈಗ ಈ ಉಜ್ನಿ ಕೂಡ್ಲಿಗಿದು ಸುಮಾರು ವರ್ಷಗಳಿಂದ ಅದು ನೆನಪಿಗೆ ಬಿದ್ದಿದೆ ಅಂತದ್ದು. ಈಗ ಅದು ಬಿಟ್ಟು ಮತ್ತೆ ಬದಲಾಡಿಕೆಯಿಂದ ಮುಂದಕ್ಕೂ ಕೂಡ ಸ್ವಲ್ಪ ಉಳ್ಕೊಳ್ಳುತ್ತೆ. ಅದು ಕೂಡ ಈಗಾಗಲೇ ನಾವು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾವು ಈಗಾಗಲೇ ಮನವರಿಕೆ ಮಾಡಿದ್ದೀವಿ. ಅದು ಒಂದು ಕಂಪ್ಲೀಟ್ ಆಗ್ತದೆ ರೋಡು ಕೂಡ್ಲಿಗೆ. ಯಾಕಂದರೆ ತಾಲೂಕು ಕೇಂದ್ರಕ್ಕೆ ಓಡಾಡೋಕ್ಕೆ ಕಷ್ಟ ಆಗಿದೆ ಸ್ಪಂದಿಸಿದ್ದಾರೆ. ಅದು ಬಿಟ್ಟು ಈಗ ಉಜ್ನಿಯಿಂದ ತಮ್ಮ ಬಹುಬೇಡಿಕೆಯಾದಂಥ ಉಜ್ನಿಯಿಂದ ನಿಂಬಳಗೆರೆಯಿಂದ ಶಾಂತನಹಳ್ಳಿ ಅದು ಕೂಡ ಈಗಾಗಲೇ ಕಲ್ಯಾಣ ಕರ್ನಾಟಕ ಮ್ಯಾಕ್ರೋ ನಿಧಿಯಿಂದ ಈಗಾಗಲೇ ಕೊಟ್ಟು ಈಗ ಇವತ್ತು ನಾಳೆ ಅದನ್ನು ಅನುದಾನ ಅನುಮೋದನೆ ಆಗ್ತಾ ಇದೆ. ಅದು ಕೂಡ ದಸರಾ ಅಷ್ಟೊತ್ತಿಗೆ ನಾವು ಅದನ್ನ ಪೂಜೆ ಮಾಡೋ ನಿರೀಕ್ಷೆಯಲ್ಲಿದ್ದೀವಿ. ಒಂದು ವಾರ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಕೂಡ ಬಹುಬೇಡಿಕೆ. ಅದು ನಮಗೂ ಅದು ಭಾಳ ವರ್ಷಗಳಿಂದ, ಯಾಕೆಂದರೆ ತಡ ಆಗಿದ್ದು ಇಷ್ಟೇ. ಅದು KMERC ಗಣಿ ಪುನಶ್ಚೇತನ ನೆಲೆಯಲ್ಲಿ 2017ರಿಂದ ಅದು ಹೋಗಿ ಪ್ರೊಸೆಸಲ್ಲಿ ಇತ್ತು. ಅದಾಗುತ್ತೆ ನನಗೆ ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಇನ್ನು ಕಾಯೋದು ಬೇಡ ಅಂತೇಳಿ ನಾವೇ ಸುಮಾರು ಈಗ 16 ಕೋಟಿ ಅನುದಾನದಲ್ಲಿ ಈಗ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ರಸ್ತೆ ಆಗ್ಬೇಕಂತ ಹೇಳ್ಬಿಟ್ಟು ಅದನ್ನು ಇಟ್ಟಿದ್ದೀವಿ. ಇನ್ನೂ ಒಂದು ಅದು ಹನುಮನಹಳ್ಳಿ ಹತ್ರ ಅಲ್ಲಿ ಒಂದು ಇದ್ರದ್ದು KRDL ಅಲ್ಲಿ 1 ಕೋಟಿ ಅನುದಾನ ಆಗಿದೆ. ಈಗ ಮೊನ್ನೆ ಅವರು ಎಸ್ಟಿಮೇಷನ್ ಮಾಡಿ ಕಳಿಸಿದ್ದಾರೆ. KRDL ಲ್ಯಾಂಡ್ ಆರ್ಮಿಯಿಂದ ಅಲ್ಲೂ 1 ಕೋಟಿ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಮುಂದಿನ 1 ವರ್ಷಗಳಲ್ಲಿ ಆಯ್ತಾ ತಾವು ಎಲ್ಲ ರೀತಿ ಸುವ್ಯವಸ್ಥಿತ ರಸ್ತೆಗಳನ್ನ ತಾವು ಕಾಣ್ತೀರಿ. ಉತ್ತಮ ಆರೋಗ್ಯ ಕೇಂದ್ರ ನಿರ್ಮಿಸ್ಬೇಕನ್ನೋದನ್ನು ನಾವು ಈಗ ಏನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು ಹಾಸ್ಪಿಟಲ್ಗಳನ್ನ ನಿರ್ಮಿಸೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಒಳ್ಳೆ ಹಾಸ್ಪಿಟಲ್ ನಿರ್ಮಿಸ್ಬೇಕಂತೇಳಿ ಅದನ್ನು ಕೊಟ್ಟಿದ್ದೇವೆ. ಯಾವುದೇ ರೀತಿ ಮತ್ತೆ ಅಕ್ಷರ ಆವಿಷ್ಕಾರದಲ್ಲಿ ತಾವೇನು ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗಳು ಹೆಚ್ಚುವರಿ ಕೊಠಡಿಗಳಿಗೆ ಏನು ಬೇಕು ಎಲ್ಲ ರೀತಿಯೂ ನಾವು ಎಲ್ಲ ಈಗಾಗಲೇ ಇದು ಮಾಡಿದ್ದೀವಿ. ಮತ್ತು ಸುಂಕುತ್ಕಲ್ಗೆ ಹೈಸ್ಕೂಲ್ ಕೂಡ ನಾವು ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದೀವಿ. ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಮನವಿ ಇಷ್ಟೇ, ನಾವು ಯಾವುದೇ ರೀತಿ ತಾರತಮ್ಯ ತೋರೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಒಳ್ಳೆ ಕೆಲಸಗಳಿಗೆ ಖಂಡಿತ ತಪ್ಪು ಮಾಡಿದ್ರೆ ನೀವು ಎನಿ ಟೈಮಲ್ಲಿ ನಮಗೆ ಪ್ರಶ್ನೆ ಮಾಡೋಕ್ಕೆ ನೀವು ಅರ್ಹರಿದ್ದೀರಿ. ಒಳ್ಳೆ ಕೆಲಸಗಳಿಗೆ ತಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮನುಷ್ಯದ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರ ನಮ್ಮ ಕೃಪೆಯಿಂದ ಈ ಸರಿ ಒಳ್ಳೆ ಮಳೆ ಬೆಳೆ ಬಂದು ಈ ಸರಿ ರೈತರು ಕೂಡ ಸುಭಿಕ್ಷವಾಗಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಇದಾಗಿ ಮತ್ತೆ ತುಂಬ ನಿರೀಕ್ಷೆ ಇದೆ ಅಂತ ತಾವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ. ನಮ್ಮ ಕೆರೆ ತುಂಬಿಸಿ ಯೋಜನೆ, ಅದು ಕೆರೆ ತುಂಬಿಸಿ ಯೋಜನೆ ಕೂಡ ಖಂಡಿತ ಯಾವುದೇ ರೀತಿ ಅಡೆತಡೆಗಳಿಲ್ಲ, ಯಾವುದೇ ರೀತಿ ಗೊಂದಲಗಳಿಲ್ಲ. ಅಲ್ಲಿ ಏನು ಹಡಗಲಿ ಹತ್ರ 3 ಎಕರೆ 98 ಇದು ಸುಮಾರು 39 ಜನಗಳಿಗೆ ಭೂಪರಿಹಾರ ಕೊಡೋದಿದೆ. ಅದೊಂದು ಚೆಕ್ ಇಶ್ಯೂದಂತೆ ಬಾಕಿ ಇತ್ತು. ಮೊನ್ನೆ ಕೂಡ ಅದು ಇದಾಗಿ ನಾನು ಅದೇ ವಿಷಯಕ್ಕೆ ಗುಲ್ಬರ್ಗಕ್ಕೆ ಹೋಗಿ CM ಅವ್ರ ಹತ್ರ ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡ್ಸೋಣ ಅಂತಂದಾಗ ಅಲ್ಲಿ ಕಾರ್ಯಗತ ಆಗಲಿಲ್ಲ. ಆದರೆ ಅದು ಅನುದಾನ ಅದೆಲ್ಲ ಆಗಿದೆ. ಇಲ್ಲಿ ಕಾಳಾಪುರ ಟು ಉಜ್ನಿ ನಾಗರಕಟ್ಟೆ ರೋಡು, ಇನ್ನು ಕೂಡ್ಲಿಗಿ ಕಾನ್ಸ್ಟಿಟ್ಯೂನ್ಸಿ ಕಾಳಾಪುರದಿಂದ ಉಜ್ನಿ ನಾಗರಕಟ್ಟೆ ರಸ್ತೆ, ಮತ್ತು ಇದು ಮಂಗನಹಳ್ಳಿಯಿಂದ ಚಿನ್ನೇನಹಳ್ಳಿ ಹುಣಸೆಕಟ್ಟೆ ತಾಲೂಕ್ ಬಾರ್ಡ್ರು ವಯ ಜೋಳದ ಕೂಡ್ಲಿಗಿ ಅದನ್ನು ಆಗಿದೆ. ಆಮೇಲೆ ಅದು ಈ ಭಾಗದಲ್ಲಿ. ಆಮೇಲೆ ಇನ್ನೊಂದು ನಮ್ಮದು ಉಜ್ನಿ ಸೊಕ್ಕೆಯಿಂದ ತೂಲಹಳ್ಳಿ, ಸೊಕ್ಕೆ ಬಾರ್ಡ್ರಿಂದ ತೂಲಹಳ್ಳಿ ಅದನ್ನು ಈಗ ಅನುದಾನ ಆಗಿದೆ. ಅದು ಈಗ KRD ಬೆಲೆ ಈಗ ಅದನ್ನು ಟೆಂಡರ್ ರೆಡಿ ಆಗಿದೆ. ಆಮೇಲೆ ಇಲ್ಲಿ ಏನು ಸ್ವಲ್ಪ ಉಳ್ಕೊಂಡಿದೆ ತೂಲಹಳ್ಳಿ ಮಠಹಳ್ಳಿ ರಸ್ತೆ ಅದನ್ನು ಅನುದಾನ ಆಗಿದೆ. ನಮ್ಮ ಎಲ್ಲ ಮುಖಂಡರು ಬಂದಿದ್ರಿ ಅವತ್ತು. ಒಂದು ಬ್ರಿಡ್ಜ್ ತಾವು ಕೇಳಿದ್ರಿ, ಅದು ಕೂಡ ಅನುದಾನ ಆಗಿದೆ. ಒಂದು ಬ್ರಿಡ್ಜ್ 1 ಕೋಟಿ ಅದು ಕೋರ್ಟಲ್ಲಿ ಮತ್ತೆ ನಿಂತ್ಕೊಂಡು ವರ್ಷಾನುಗಟ್ಟಲೆ ತೊಂದರೆ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಅಲ್ಲಿ ಪರಿಹಾರ ಚೆಕ್ ಕೊಟ್ಟು ರೈತರಿಗೆ ಚೆಕ್ ಕೊಟ್ಬಿಟ್ಟು ಅವ್ರ ಮನವೊಲಿಸಿ ಕೆಲಸ ಮಾಡೋದಕ್ಕೋಸ್ಕರ ಸ್ವಲ್ಪ ತಡೆ ಹಾಕ್ಬಿಟ್ರೆ. ಯಾಕೆಂದ್ರೆ ನಮ್ಮ ರೈತರಿಗೆ ನೀರು ಬರೋದಕ್ಕೆ ಇನ್ನೊಬ್ಬ ರೈತನ ಮನೆ ಹಾಳು ಮಾಡಬಾರ್ದು ಅಂತೇಳಿ ನಾವು ಅವ್ರಿಗೆ ತೊಂದರೆ ಮಾಡಬಾರ್ದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆ ರೈತರನ್ನ ಅವ್ರಿಗೆ ಕೊಡಬೇಕಾಗಂತ ಚೆಕ್ ಅವ್ರಿಗೆ ಹಣನ ಸಂದಾಯ ಮಾಡಿ ಆಮೇಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದಾಗಿದೆ. ಮತ್ತೆ ಈಗ ಆಲ್ಮೋಸ್ಟ್ ಶರವೇಗದಲ್ಲಿ ಪಾಲೈನಕೋಟೆ ಇದ್ರಲ್ಲಿ ಮುಗಿತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಪಾಲೈನಕೋಟೆ ಕೆರೆಯಲ್ಲಿ ಸ್ವಲ್ಪ ನೀರು ಬಂದೆ ಟ್ರಯಲ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಟ್ರಯಲ್ ರನ್ ಮಾಡೋದಕ್ಕೆ ಕೂಡ್ಲಿಗೆ ಹತ್ರ ಒಂದು 60 ಮೀಟರ್ ಇದೆ. ಅದರದ್ದು ಏನು ತೊಂದರೆ ಇಲ್ಲ. ಸೊ ಬಹು ನಿರೀಕ್ಷಿತ ಈ ವರ್ಷದಲ್ಲೇ ಈ
ಈ ತಿಂಗಳಲ್ಲೇನೆ ನಾವು ಅದನ್ನ ಮುಗಿಸ್ಬೇಕಂತೇಳಿ ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಸಣ್ಣ ಸಣ್ಣ ಟೆಕ್ನಿಕಲ್ ತೊಂದರೆಗಳಿಂದ ಇದಾಗಿದೆ. ಯಾಕಂದ್ರೆ ಅದು ಒಂದು 8 ಕೋಟಿ ಅನುದಾನ ಅವರು ಚೆಕ್ ಕೊಡೋದ್ರಿಂದ ಒಂದು ಸ್ವಲ್ಪ ಸ್ಕ್ರೂಟಿನಿ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಒಂದು ವಾರ ಲೇಟ್ ಆಯ್ತು. ನಾನೇ ಟೇಬಲ್ ಟು ಟೇಬಲ್ ಹೋಗಿ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಯಾರಿಗೂ ಕೆರೆ ತುಂಬಿಸಿ ಯೋಜನೆ ಬಗ್ಗೆ ಖಂಡಿತ ಯಾವುದೇ ರೀತಿ ಸಂಶಯಗಳು ಬೇಡ. ಯಾಕಂದ್ರೆ ನಿಮ್ಮ ಭಾಗದಿಂದ ಬಹಳ ಜನ ನಂಗೆ ಮೆಸೇಜ್ ಕಳಿಸ್ತಿರ್ತಾರೆ, ಫೋನ್ ಮಾಡ್ತಿರ್ತಾರೆ, ಏನಾಯ್ತು ಸರ್ ಕೆರೆ ತುಂಬಿಸಿ ಯೋಜನೆ ಅಂತೇಳಿ. ಖಂಡಿತ ನಾವು ಆ ಗುಲ್ಬರ್ಗಕ್ಕೆಲ್ಲ ಹೋಗಿದ್ದೀವಿ ಮೊನ್ನೆ. ಆ ಭಾಗದ್ದು ನೋಡಿದ್ರೆ ಖಂಡಿತ ಇದೊಂದು ಆದರೆ ನಮಗೆ ನಿಜವಾಗ್ಲೂ ನಾವು ಪುಣ್ಯವಂತರ ಅಂತಾನೆ ಅಂದ್ಕೊಂಡಿದ್ದೀವಿ. ಇದೇ ರೀತಿ ಈ ಕೃಷಿ ವಿಜ್ಞಾನ ಕೇಂದ್ರನೂ ಈಗಾಗಲೇ ಸರ್ಕಾರದಿಂದ ಅನುಮೋದನೆಗೊಂಡಿದೆ. ಅಲ್ಲಿ ಜಾಗ ಈಗ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರ ಮಾಡಿದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತಾರೆ, ಅಫಿಷಿಯಲ್ ಆಗಿ ಅದು ಡಿಕ್ಲೇರ್ ಆಗ್ತದೆ. ಅದರಲ್ಲೂ ಯಾವುದೇ ರೀತಿ ಗೊಂದಲ ಇಲ್ಲ. ಬಹು ನಿರೀಕ್ಷಿತ ಎಲ್ಲ ಕೆಲಸಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಕ್ಷೇತ್ರನ ಒಂದು ಮಾದರಿಯಾಗಿ ನಿರ್ಮಿಸೋದಕ್ಕೆ ನಾವು ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ನಿಮ್ಮ ಆಶೀರ್ವಾದ ಸರ ಇರಲಿ ಅಂತ ಹೇಳ್ತಾನೆ ಮಾತು.